ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೆಡಿಎಸ್ನಿಂದ BM ಫಾರೂಕ್ ರನ್ನ ಕಣಕ್ಕಿಳಿಸೋದಕ್ಕೆ ಜೆಡಿಎಸ್ನಿಂದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪರಿಷತ್ ಅಭ್ಯರ್ಥಿಯಾಗಿ ಇವರನ್ನ ಘೋಷಣೆ ಮಾಡಲಾಗ್ತಾ ಇದೆ. HDK ನಿವಾಸದಲ್ಲಿ ಇಂದು ಶಾಸಕರ ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ. ಮಧ್ಯಾಹ್ನ 12 ಗಂಟೆಗೆ JP ನಗರದ ನಿವಾಸದಲ್ಲಿ ಸಭೆ ನಡೆಯಲಿದೆ. JDS ಮತಗಳು ಚದುರಿ ಹೋಗದಂತೆ ದಳಪತಿಗಳು ಪ್ಲಾನ್ ಮಾಡ್ತಾ ಇದ್ದಾರೆ. 17 ಶಾಸಕರ ಮತಗಳ ರಕ್ಷಣೆಗೆ ದಳಪತಿಗಳು ಈಗ ವ್ಯೂಹವನ್ನ ರಚಿಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಮುಂಬರುವಂತ ಚುನಾವಣೆ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಪ್ಲಾನ್ಗಳು ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ JDS ಕೂಡ ಎಚ್ಚೆತ್ತುಕೊಂಡಿರುವಂತದ್ದು. ಕಾಂಗ್ರೆಸ್ನಿಂದ ಹೆಸರುಗಳು ಘೋಷಣೆಯಾಗ್ತಾ ಇದ್ದಂತೆ, ಟಿಕೆಟ್ ಹಂಚಿಕೆ ಆಗ್ತಾ ಇದ್ದಂತೆ JDS ನಲ್ಲೂ ಕೂಡ ಈಗ ಪ್ಲಾನ್ಗಳು, ಮಾಸ್ಟರ್ ಪ್ಲಾನ್ಗಳು ನಡೀತಾ ಇರುವಂತದ್ದು. ಇಲ್ಲಿ JDS ನಿಂದ BM ಫಾರೂಕ್ ಅವರನ್ನ ಪರಿಷತ್ ಅಭ್ಯರ್ಥಿಯಾಗಿ ಘೋಷಿಸೋದಕ್ಕೆ ನಿರ್ಧರಿಸಲಾಗಿರುವಂತದ್ದು. ಹಾಗಾಗಿ HD ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಇಂದು ಶಾಸಕರು ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಇಂದು ಮಧ್ಯಾಹ್ನ 12 ಗಂಟೆಗೆ JP ನಗರದ ನಿವಾಸದಲ್ಲಿ ಸಭೆ ನಡೆಯಲಿದೆ. ಇಲ್ಲಿ JDS ನಲ್ಲಿ ಮತಗಳು ಚದುರಿ ಹೋಗದಂತೆ ಪ್ಲಾನ್ ಮಾಡಲಾಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಕೂಡ ವ್ಯತ್ಯಾಸಗಳಾಗಬಾರದು, ಮತಗಳು ಎಲ್ಲೂ ಕೂಡ ಡಿವೈಡ್ ಆಗಬಾರದು ಅನ್ನುವಂತ ಪ್ಲಾನ್ ಇಂದಾಗಿ ಈ ರೀತಿಯಾಗಿ ಯೋಚನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇರುವಂತಹ 17 ಶಾಸಕರ ಮತಗಳನ್ನ ಉಳಿಸಿಕೊಳ್ಳೋದಕ್ಕೆ, ರಕ್ಷಣೆ ಮಾಡೋದಕ್ಕೆ ದಳಪತಿಗಳು ಈಗ ವ್ಯೂಹವನ್ನ ರಚಿಸುತ್ತಿದ್ದಾರೆ, ಇಂಥದ್ದೊಂದು ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಈ 17 ಶಾಸಕರ ಮತಗಳನ್ನು ಉಳಿಸಿಕೊಳ್ಳೋದಕ್ಕೆ BM ಫಾರೂಕ್ ಅವರ ಹೆಸರನ್ನ ಘೋಷಣೆ ಮಾಡೋದು ಅಂತ ಯೋಚನೆಯನ್ನ ಈಗ JDS ಮಾಡಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಕಾಂಗ್ರೆಸ್ನ ಒಂದು ಕಡೆ ಪ್ಲಾನ್ನ ಬೆನ್ನಲ್ಲೇ JDS ಕೂಡ ಈ ರೀತಿಯಾದಂಥ ಪ್ಲಾನ್ಗಳನ್ನ ಮಾಡ್ತಾ ಇದೆ. ಮುಂಬರುವ ಚುನಾವಣೆ ಏನು ಹೆಸರು ಆಗಾಗಲೇ ಡೇಟ್ ಏನು ಅನೌನ್ಸ್ ಆಯಿತು, ಅಲ್ಲಿಂದ ಎಲ್ಲ ಪಕ್ಷಗಳಲ್ಲೂ ಕೂಡ ಇಂಥ ಪ್ಲಾನ್ಗಳು, ಇಂಥ ಸಿದ್ಧತೆಗಳು ಈಗಾಗಲೇ ನಡೆದುಕೊಂಡು ಬರ್ತಾ ಇವೆ. ಇದರ ಪೈಕಿ ಈಗ BM ಫಾರೂಕ್ ಅವರ ಹೆಸರು ಕೂಡ ಘೋಷಣೆ ಮಾಡಲಾಗ್ತಿದೆ.